ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ಶುಭ ಕೌನ್ಸಿಲಿಂಗ್ ಸರ್ವಿಸಸ್ ಹಾಗೂ ಐಸ್ಪ್ಯಾನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ. ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್, ಅಥವಾ ಇದು ಈವನ್ ನಮ್ಮ ಸೆಂಟ್ರಿಗೆ ಬಂದಾಗ ಬಹಳಷ್ಟು ಜನ ಹೇಳುವಂತಹ ಒಂದು ಕನ್ಸರ್ನ್, ಅಡಿಕ್ಷನ್. ಸೊ ಅಡಿಕ್ಷನ್ ಅಂತ ಹೇಳಿದ ತಕ್ಷಣ ಒಂದು ನಾವು ಯೂಶಲಿ ಕೇಳಿರ್ತೀವಿ ಆಲ್ಕೋಹಾಲ್ ಅಡಿಕ್ಷನ್ ಅಂತ ಕೇಳಿರ್ತೀವಿ. ಆ್ಯಂಡ್ ಸರ್ವೇ ಸಾಮಾನ್ಯವಾಗಿ ಇವತ್ತು ಹೇಳುವಂತಹ ಈ ಮಿಡ್ ಏಜ್ 35 to 40 ಇರೋರು ಬಂದು ನಮ್ಮ ಹತ್ರ ಹೇಳೋದು, ನಮ್ಮ ಅಪ್ಪ ಅಮ್ಮ ಇಬ್ಬರು ಟಿ ವಿ ಸೀರಿಯಲ್ ನೋಡ್ತಾರೆ. ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅಂದರೆ ಟಿ ವಿ ಸೀರಿಯಲ್ಗೆ ಅವರು ಎದ್ದು ಹೋಗೋದೇ ಇಲ್ಲ. ಆ ಸೀರಿಯಲ್ ಬರ್ತಾ ಇದೆ ಅಂದರೆ ನೆಕ್ಸ್ಟು 2-3 hours ನೀವು ಅವರನ್ನು ಮಾತಾಡ್ಸೋಕ್ಕಾಗಲ್ಲ, ಅವರು ಟಿ ವಿಯಲ್ಲಿ ಮುಳುಗೋಗಿರ್ತಾರೆ. ಇದು ಅವರ ಕನ್ಸರ್ನ್. ಆದರೆ ಇನ್ನು ನೆಕ್ಸ್ಟು ಏನು ಅಂತಂದರೆ, ನನ್ನ ಮಗ ಅಥವಾ ನನ್ನ ಮಗಳು ಮೊಬೈಲ್ ಫೋನ್ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ, ಸ್ಕ್ರೀನ್ ಅಡಿಕ್ಷನ್ ಆಗೋಗಿದೆ ಅಂಥೇಳಿ ಹೇಳೋದನ್ನು ಕೇಳಿದ್ದೀವಿ. ಹಾಗೆ ಈ ಗೇಮ್ ಅಡಿಕ್ಷನ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಬಹಳಷ್ಟು ಜನ ಇವತ್ತು ಅವರ ಪೋಷಕರ ಮೊಬೈಲ್ನ ತಗೊಂಡು ಆಡುವಂತಹದ್ದು, ಅದರಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ಯಾವುದೋ ಲಿಂಕ್ ಆಗಿರುತ್ತೆ, ಅಲ್ಲಿಂದ ಹಣ ಕಳ್ಕೊಂಡಿರುವಂತಹ ಎಷ್ಟೋ ಕೇಸಸ್ಗಳನ್ನು ನಾವು ಹ್ಯಾಂಡಲ್ ಮಾಡಿದ್ದೀವಿ. ಸೊ ಹಾಗಾದರೆ ಇವತ್ತು ಆ್ಯಕ್ಚುಲ್ ಅಡಿಕ್ಷನ್ ಅಂದರೆ ಏನು, ಈ ಅಡಿಕ್ಷನ್ ಹೇಗಿರುತ್ತೆ, ಇದರಲ್ಲಿ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ, ಯಾಕೆ ಹಾಗಾಗುತ್ತೆ, ಯಾಕೆ ಟಿ ವಿ ಅಡಿಕ್ಷನ್ನು. ಇವತ್ತು ನೀವು ಬಹಳಷ್ಟು ಸಾರಿ ಹೇಳೋದು ಬಿಗ್ ಬಾಸ್ ನೋಡೋದು ಅಡಿಕ್ಷನ್ ಆಗೋಗಿದೆ ಅಂತ ಹೇಳ್ತಾರೆ. ಸೊ ಅಥವಾ ಈ ರೀಲ್ಸ್, ಸೊ ಯೂಶಲಿ ಏನು ಅಂತಂದರೆ, ಇವಾಗ ಒಬ್ಬರು ರೀಲ್ ನೋಡ್ತಾ ಇದ್ದಾರೆ ಅಂದರೆ ಆ ರೀಲ್ಸ್ನ ಶುರು ಮಾಡಿದರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಒಬ್ಬ ಮನುಷ್ಯ ಇವತ್ತು ಆನ್ ಆನ್ ಆ್ಯಾವ್ರೇಜ್ ತೊಗೊಂಡ್ರೆ ಆ ರೀಲ್ಸ್ನ ನೋಡೋದಕ್ಕೆ ಶುರು ಮಾಡಿದ್ರು ಅಂದರೆ ಆಲ್ಮೋಸ್ಟ್ ಒಂದು 20 ನಿಮಿಷ ಆ ರೀಲ್ನ ನೋಡ್ತಾರೆ. ಇದು ನಮ್ಮ ಯಂಗ್ ಜನ್ರೇಷನ್, ಇವತ್ತಿನ ಟೀನೇಜರ್ಸ್ ಇರ್ಬೋದು, ಇವರೆಲ್ಲ ರೀಲ್ಸ್ ನೋಡ್ತಾರೆ. ಆ ರೀಲ್ಸ್ ನೋಡೋದ್ರಿಂದ ಏನಾಗುತ್ತೆ, ಸೊ ಇಂತಹ ಹಲವಾರು ವಿಚಾರಗಳು ಇದೆ. ಅದ್ರ ಬಗ್ಗೆ ಒಂದೊಂದೇ ನಾವು ಡಿಸ್ಕಸ್ ಮಾಡಿಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಫಸ್ಟ್ ಇವಾಗ ಅಡಿಕ್ಷನ್. ಈ ಅಡಿಕ್ಷನ್ ಅಂದರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅಡಿಕ್ಷನ್ ಅಂದರೆ ಈ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಚಟ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಹಿಂದಿನವರು ಮಾಡಿರುವಂತಹ ಒಂದು ಪ್ರಾವರ್ಬ್ ಇದೆ, ಗಂಡಸಿಗೆ ಚಟ ಇರಬಾರ್ದು, ಹೆಂಗಸಿಗೆ ಹಠ ಇರಬಾರ್ದು ಅಂತ. ಸೊ ಈ ಚಟ ಅಂದರೆ ಅಡಿಕ್ಷನ್ ಅನ್ನೋದು ಇವಾಗ ಟಿ ವಿ ಸೀರಿಯಲ್ ನೋಡೋದಿರ್ಬೋದು, ಬಿಗ್ ಬಾಸ್ ನೋಡೋದಂತ ಇರ್ಬೋದು, ಅಥವಾ ರೀಲ್ಸ್ ನೋಡೋ ಅಂಥದ್ದಿರ್ಬೋದು. ಇದು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಓವರ್ಕಮ್, ಅಂದರೆ ನಿಮಗೆ ದೈನಂದಿನ ಚಟುವಟಿಕೆಗಳ ಮೇಲೆ ಇದು ಪರಿಣಾಮ ಬೀರ್ತಾ ಇದೆಯಾ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಯಾವುದೋ ಒಂದು ಶೆಡ್ಯೂಲ್ ಟೈಮ್ ಮಾಡ್ತೀನಿ, ಓಕೆ ಬಿಗ್ ಬಾಸ್ ಅಂತ ನೋಡ್ತಾ ಇದ್ದರೆ ನಾನು ಅವತ್ತು ಆ 1 hourನ ನಾನು ಬಿಗ್ ಬಾಸ್ನ ನೋಡ್ತೀನಿ, ಮಿಸ್ ಮಾಡ್ದಂಗೆ ನೋಡ್ತೀನಿ. ಸೊ ಇದು ಅಡಿಕ್ಷನ್ನ ಅಂತ ನೀವು ಕೇಳಿದ್ರೆ ಇದು ಅಡಿಕ್ಷನ್ ಅಲ್ಲ. ಹಾಗೆ ಈ ರೀಲ್ಸ್ ನೋಡ್ತಾರಲ್ಲ, ಈ ರೀಲ್ಸ್ ನೋಡೋ ಅಂತಹದ್ದು ಎಷ್ಟೋ ಸಲ ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಮುಖಾಂತರ ನಾನು ಹೇಳಿದ್ರೆ 20 ನಿಮಿಷ ಅಂತ ಆ ರೀಲ್ಸ್ನ ನೋಡ್ತಾ ಇರ್ತಾರೆ. ಅದು ಅಡಿಕ್ಷನ್ನ ಅಂತ ಕೇಳಿದರೆ ಆ ಟೈಮಿಗೆ ಅವರು ಆ ರೀಲ್ಸ್ ನೋಡುವಂತಹ ಅಭ್ಯಾಸ ಇರುತ್ತೆ ವಿನಃ ಅದು ಅಡಿಕ್ಷನ್ ಇರಲ್ಲ. ಈ ಅಡಿಕ್ಷನ್ ಹೇಗಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಆಫೀಸಿಗೆ ಹೋಗಬೇಕು, ಬಟ್ ನಾನು ರೀಲ್ಸ್ ನೋಡ್ಕೊಂಡು ಕೂತ್ಕೋತೀನಿ, ಇಲ್ಲ ಅಂತಂದರೆ ಟಿ ವಿ ಸೀರಿಯಲ್ ನೋಡ್ಕೊಂಡು ಕೂತ್ಕೋತೀನಿ, ಇಲ್ಲ ನಾನು ಗೇಮ್ ಆಡ್ಕೊಂಡು ಕೂರ್ತೀನಿ, ಆಫೀಸಿಗೆ ಹೋಗಲ್ಲ. ಆಯಿತಾ? ಹಾಗೆ ಎಲ್ಲೋ ಒಂದು ಯಾರನ್ನೋ ಪಿಕಪ್ ಮಾಡೋದಕ್ಕೆ ಹೋಗಬೇಕು. ಸೊ ಆ ಟೈಮಲ್ಲಿ ನನ್ನ ಗೇಮ್ ಈಸ್ ಇಂಪಾರ್ಟೆಂಟ್, ಅಥವಾ ನಾನು ನೋಡ್ತಾ ಇರೋವಂತಹ ಸೀರಿಯಲ್ ಇರ್ಬೋದು, ಅಥವಾ ನಾನು ನೋಡ್ತಾ ಇರೋವಂತಹ ಮೊಬೈಲಲ್ಲಿ ರೀಲ್ಸ್ ಇರ್ಬೋದು, ಈ ಎಲ್ಲ ವಿಚಾರದ ಮೇಲೆ ಎಫೆಕ್ಟ್ ಆಗ್ತಾ ಇದೆಯಾ, ಇದನ್ನು ನಾವು ನೋಡಿದಾಗ ಆವಾಗ ಅದಕ್ಕೆ ಓಕೆ ಅಡಿಕ್ಷನ್. ಅದಕ್ಕೆ ಹಲವಾರು ಸಿಂಪ್ಟಮ್ಸ್ ಇರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಈ ತರಹದ ತೊಂದರೆಗಳಿದ್ದರೆ ಸೈಕಾಲಜಿಸ್ಟ್ ಹತ್ರ ನೀವು ಕನ್ಸಲ್ಟೇಷನ್ ತೊಗೊಂಡು ಅಲ್ಲಿ ಡಿಸ್ಕಸ್ ಮಾಡಿ. ಇದಕ್ಕೆ ನಮ್ಮದೇ ಅಂದರೆ ಸೊ ಯೂಶಲಿ ಸೈಕಾಲಜಿಸ್ಟ್ ವಿಲ್ ಇನಿಷಿಯೇಟ್ ಟಾಕ್ ಥೆರಪಿ. ಫಸ್ಟು ಕೌನ್ಸಿಲಿಂಗ್ ಮಾಡಿ ಅದರಿಂದ ಟಾಕ್ ಥೆರಪಿ ಮಾಡ್ತಾರೆ. ಈ ಟಾಕ್ ಥೆರಪಿ ಅಂದರೆ ಏನು, ಕೌನ್ಸಿಲಿಂಗ್ ಅಂದರೆ ಏನು, ನೀವು ಇನ್ನೊಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೋಡ್ಬೋದು.
ಹಾಗೆ ಇವಾಗ ಈ ಯಂಗ್ ಏಜಲ್ಲಿ ರೀಲ್ಸ್ ನೋಡ್ತಾರಲ್ಲ, ಅಲ್ಲಿ ಏನಾಗುತ್ತೆ, ಸೊ ಯೂಶಲಿ ರೀಲ್ಸ್ ನೋಡ್ತಾ ಇದ್ದಾಗ ಯಾಕೆ ಅದನ್ನು ಜಾಸ್ತಿ ನೋಡ್ಕೊಂಡು ಹೋಗ್ತಾರೆ ರೀಲ್ಸ್ನ, ಇಟ್ ಈಸ್ ಈಸಿ ಟು ಸ್ವೈಪ್, ನೀವು ಹೀಗೆ ನೋಡ್ತಾ ಇದ್ದರೆ ರೀಲ್ಸ್ನ ಹೀಗೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಅಂದರೆ ನಿಮಗೆ ಹೇಗೆ ಆಗುತ್ತೆ ಅಂತಂದರೆ, ಇವಾಗ ಅದನ್ನು ನೋಡಿದಾಗ ಡೋಪಮೈನ್ ಅನ್ನೋದು ಒಂದು ಹಾರ್ಮೋನ್, ಅದು ರಿಲೀಸ್ ಆದಾಗ ಮನುಷ್ಯನಿಗೆ ಒಂದು ಪ್ಲೆಷರ್ ಬರ್ತಾ ಹೋಗುತ್ತೆ. ಅದು ಆ ಪ್ಲೆಷರ್ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಮತ್ತಷ್ಟು ನೋಡೋಣ, ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾ ಇರುತ್ತೆ. ಅಲ್ಲಿ ನೀವು ನೋಡಿದ್ರೆ ಅಷ್ಟೂ ವಿಚಾರ, ಏನೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಲ್ಲ ಅಂತಂದ್ರೂ 20-25 ನಿಮಿಷ ಏನಾದರೂ ರೀಲ್ ನೋಡಿದಾಗ ಒಂಥರ ಡ್ರೈನಿಂಗ್ ಫೀಲ್ ಆಗುತ್ತೆ. ಬಹಳಷ್ಟು ಜನ ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಸೊ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಥರ ಶುರುವಾಗುತ್ತೆ. ಸೊ ಹಾಗೆ ಬಹಳಷ್ಟು ಜನ ಅದನ್ನು ಅಲ್ಲಿ ಲೇಟರ್ ಸ್ಟೇಜು ಅದು ಅಡಿಕ್ಷನ್ ಶುರುವಾಗುತ್ತೆ. ಹಾಗಾದರೆ ಇನ್ನು ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಸೀರಿಯಲ್ ನೋಡ್ತಾರೆ, ಅಥವಾ ಬಿಗ್ ಬಾಸ್ ನೋಡ್ತಾರೆ, ಅಥವಾ ಈ ಟೈಮಿಂದ ಈ ಟೈಮಿಗೆ ಧಾರಾವಾಹಿಗಳನ್ನು ಯಾವುದನ್ನೂ ಮಿಸ್ ಮಾಡಲ್ಲ. ಯಾಕೆ? ಅವರಿಗೆ ಅದೇ ಒಂದು ಎಂಟರ್ಟೈನ್ಮೆಂಟು. ಬಹಳಷ್ಟು ಜನಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದೊಂದು ರೋಟೀನ್ ಆಗೋಗಿರುತ್ತೆ. ಇದು ಇವಾಗ ಅವ್ರಿಗೆ ಅಕಸ್ಮಾತ್ ಏನೋ ಒಂದಿನ ಮಿಸ್ ಮಾಡಿದ್ರು ಅಂದರೆ, ಇದಕ್ಕಿಂತ ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಅಂತಂದರೆ ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಅಥವಾ ನೀವು ಫಾರ್ ಎಕ್ಸಾಂಪಲ್ ಇವತ್ತು ಮನೇಲಿ ಏನೋ ಒಂದು ಫಂಕ್ಷನ್ ಆಗಿದೆ, ಎಲ್ಲರೂ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಅವತ್ತಿನ ದಿನ ಅವರು ದೇ ಆರ್ ರೆಡಿ ಟು ಸ್ಕಿಪ್ ಸೀರಿಯಲ್ಸ್. ಆದರೆ ಈ ಡೈಲಿ ರೊಟೀನ್ ಬಹಳಷ್ಟು ಜನರಲ್ಲಿ ಇವತ್ತು ಅಪ್ಪ ಅಮ್ಮಂಗೆ ಈಗ ಏಜ್ಡ್ ವೃದ್ಧಾಪ್ಯದಲ್ಲಿ ದಿಸ್ ಇಸ್ ವೆರಿ ಕಾಮನ್. ಇದನ್ನು ನಾವು ಅಡಿಕ್ಷನ್ ಅಂತ ಕರೆಯೋದಕ್ಕೆ ಆಗಲ್ಲ. ಸೊ ಹಾಗಂತ ಕೆಲವಷ್ಟು ಸಾರಿ ನಾವು ಈ ಸ್ಕ್ರೀನ್ ಅಂದರೆ ಸ್ಕ್ರೀನ್ ಟೈಮ್ ಅಂತ ನಾವು ಹೇಳ್ತೀವಿ. ನಾವು 3 ಗಂಟೆ 4 ಗಂಟೆ 5 ಗಂಟೆ ಹತ್ತಿರ ಕೂತ್ಕೊಂಡು ಟಿ ವಿ ನೋಡೋವಂಥದ್ದು ಇರ್ಬೋದು, ಅಥವಾ ಮೊಬೈಲ್ ಫೋನಲ್ಲಿ ಬಹಳಷ್ಟು ಟೈಮ್ನ ನಾವು ಸ್ಪೆಂಡ್ ಮಾಡೋವಂಥದ್ದು ಇರ್ಬೋದು. ಇದನ್ನು ಮಾಡಿದಾಗ ಬೇರೆ ಅಡ್ವರ್ಸ್ ಎಫೆಕ್ಟ್ಸ್ಗಳು ಆಗುತ್ತೆ. ಇಟ್ ಕುಡ್ ಬಿ ದೃಷ್ಟಿ ಇದರಲ್ಲಿ ಪ್ರಾಬ್ಲಮ್ ಬರ್ಬೋದು. ಹಾಗೆ ಈ ಮೊಬೈಲ್ ಫೋನ್ ರೀಲ್ಸ್ ಇದೆಲ್ಲ ಬಂದಮೇಲೆ, ಅಥವಾ ಸೋಷಿಯಲ್ ಮೀಡಿಯಾ, ನಾವು ಎಲ್ಲದನ್ನು ಇದನ್ನು ಮಾತಾಡ್ತಾ ಇದ್ದೀವಿ. ಇದು ಬಂದಾಗ ಓವರಾಲ್ ನೀವು ಒಬ್ಬ ಮನುಷ್ಯನ ಪ್ರೊಡಕ್ಟಿವಿಟಿ ನೋಡಿದ್ರೆ, ಇವತ್ತು ನೀವು ಯಾವುದೇ ಪ್ರತಿಯೊಬ್ಬರು ಸ್ಕ್ರೀನ್ ಟೈಮು ಆಲ್ಮೋಸ್ಟ್ 2 hours 2.5 hours 3 hours ಅಂದರೆ ಮೊಬೈಲ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋದಾಗ್ಬಿಟ್ಟಿದ್ರೆ. ಇವತ್ತು ಎಷ್ಟೋ ಜನಕ್ಕೆ ಫೇಸ್ಬುಕ್ಕಲ್ಲಿ 5,000 ಜನ ಫ್ರೆಂಡ್ಸ್ ಇರ್ತಾರೆ, ಆದರೆ ನಿಜ ಜೀವನದಲ್ಲಿ ಒಬ್ಬ ಫ್ರೆಂಡ್ ಇರಲ್ಲ. ನಾವು ಯಾವಾಗಲೂ ಹೇಳ್ತೀವಿ 2 AM ಫ್ರೆಂಡ್. ಮುಂಚೆ ಎಲ್ಲ ಏನಿತ್ತು ಅಂತಂದರೆ, ಒಳ್ಳೆ ಸ್ನೇಹಿತರಿದ್ದರು, ಏನಾದರೂ ಬೇಕು ಅಂತಂದರೆ ಅವರಿಗೆ ಇಮ್ಮಿಡಿಯೇಟಾಗಿ ಫೋನ್ ಮಾಡ್ತಾಯಿದ್ವಿ, ಕೇಳ್ತಾಯಿದ್ವಿ. 2 AM ಫ್ರೆಂಡ್ ಅಂತಂದರೆ ರಾತ್ರಿ 2 ಗಂಟೆಗೂ ನಾನು ಅವನನ್ನು ರೀಚ್ ಮಾಡ್ಬೋದು, ಹೀ ಈಸ್ ವಿತ್ ಮೀ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಆದರೆ ಇವತ್ತು ಎಷ್ಟೋ ಜನಕ್ಕೆ ಮೊಬೈಲ್ ಅನ್ನೋದೇ ಫ್ರೆಂಡ್ ಆಗೋಗಿದೆ. ಸೊ ಅದನ್ನು ರಾತ್ರಿ ಮಲಗುವಾಗೂ ಮೊಬೈಲ್ ಇರುತ್ತೆ, ಬೆಳಗ್ಗೆ ಎದ್ದಾಗಲೂ ಮೊಬೈಲ್ ಇರುತ್ತೆ. ಈವನ್ ಎಷ್ಟೋ ಜನ ರೆಸ್ಟ್ ರೂಮಿಗೆ ಹೋಗಬೇಕಾದ್ರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಮೊಬೈಲ್ ಬಳಕೆ ತಪ್ಪಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ ಹೇಳ್ತೀನಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಈ ವಿಚಾರದ ಬಗ್ಗೆ, ಇನ್ನಷ್ಟು ಮನಸ್ಸಿನ ಆರೋಗ್ಯದ ಬಗ್ಗೆ, ಹಾಗೆ ಮೈಂಡ್ ಆ್ಯಂಡ್ ಬಾಡಿ ಕಾನ್ಸೆಪ್ಟ್ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಇಷ್ಟವಾದ ಟಾಪಿಕ್ಸ್ ಇರ್ಬೋದು, ಅಥವಾ ಈ ಟಾಪಿಕ್ ಮೇಲೆ ಮಾತಾಡಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ. ನಾವು ಮುಂದಿನ ವಿಡಿಯೋ ನೀವು ಕೊಟ್ಟಿರೋಂತಹ ಟಾಪಿಕ್ ಮೇಲೆ ಮಾತಾಡ್ತೀವಿ. ಹಾಗೆ ಬೆಲ್ ಐಕಾನ್ ಒತ್ತೋ ಮುಖಾಂತರ ನಿಮಗೆ ಮುಂದೆ ಬರುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ಫಸ್ಟ್ ನಿಮಗೆ ತಲುಪುತ್ತೆ. ಸೊ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಾನು ನಿಮ್ಮ ಪ್ರಸನ್ನ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.